ನಿಮಗೆ ಯಾವ ಕಾಲ್ ಬಂದ್ರು ನೀವೇ ಕಾಲ್ ಮಾಡಿದ್ರು ಸ್ಪೀಕರ್ ಆನ್ ಮಾಡೇ ಮಾತಾಡಬೇಕು. ಆಯ್ತು. ಅವರೆಲ್ಲ ನಮ್ಮ ಮನೆಗೆ ಬಂದಾಗ ನನಗಾಗಿದ್ದ ಖುಷಿಗೆ ಅದೇ ಹಬ್ಬ ಕಾರಣ. ಇವಳೇನೋ ಹೇಳ್ತಿದ್ದಾಳೆ, ನೀವ್ ಹೀಗೆ ಸುಮ್ಮನೆ ನಿಂತ್ಬಿಟ್ರೆ ಹೇಗೆ? ಏನಾದ್ರೂ ಮಾತಾಡಿ. ಕೃಷ್ಣ, ಇದು ಬರೀ ಹೋದ್ ತಿಂಗಳದಿದೆ, ಅಲ್ಲದೆ ಅಕ್ಕಿದ್ ಮಾತ್ರ ಇದೆಯಲ್ಲೋ ಇದ್ರಲ್ಲಿ. ಅಯ್ಯಯ್ಯೋ, ಹಾ ಹೌದಣ್ಣ? ಬಹುಶಃ ರೂಮ್ ಡ್ರಾರ್ ಅಲ್ಲಿ ಇರ್ಬೇಕು. ಒಂದ್ಸತಿ ಚೆಕ್ ಮಾಡು, ಇಲ್ದಿದ್ರೆ ಹೋಟ್ಲಲ್ಲೇ ಇರುತ್ತೆ. ಸರಿ ಅಣ್ಣ. ಹಾ, ಇಲ್ಲಿದೆ. ಅಮ್ಮ, ಅಯ್ಯೋ, ಏನಾಯ್ತು? ಏಯ್, ದೂರ ಹೋಗೋ. ಏನೋ ನಮ್ಮ ಅಣ್ಣ ಹೇಳ್ದ ಅಂತ ನೀವಿಬ್ರಿ ಮನೇಲಿ ಆರಾಮಾಗಿ ಓಡಾಡ್ಕೊಂಡಿದ್ರು ನೋಡ್ಕೊಂಡು ಸುಮ್ಮನೆ ಇದ್ದೀನಿ. ಇಲ್ಲಾಂದಿದ್ರೆ ಕತೆನೇ ಬೇರೆ ಇಡ್ತಾ ಇತ್ತು. ನಿಮ್ಮ ನಾಟಕ ಎಲ್ಲ ನನ್ನ ಹತ್ರ ನಡೆಯಲ್ಲ. ಏನೋ ಪಾಪ ಅಂತ ನೋಡಕ್ ಹೋದ್ರೆ ನನಗೆ ಬೊಗಳ್ತ್ಯ. ನೋಡ್ತೀನಿ ಎಷ್ಟು ದಿನ ಈ ಹಾರಾಟ ಕೂಗಾಟ ಎಲ್ಲ ಅಂತ. ಅಲ್ಲ, ಅದು ನೋವಾಯ್ತು. ನಿಮ್ ಕಾಳಜಿ ನನ್ಗೇನ್ ಬೇಕಾಗಿಲ್ಲ. ನೀವಿಬ್ರು ಈ ಮನೆಗೆ ಬಂದಿರೋದೆ ನೋವ್ತಾ ಇದೆ ನಮ್ಗೆ. ನೀವು ನಮ್ಮ ಅಕ್ಕಂಗೆ ಅಮ್ಮಂಗೆ ಮಾಡಿರೋ ಮೋಸನ ನಾನು ಈ ಜನ್ಮದಲ್ಲಿ ಕ್ಷಮಿಸಲ್ಲ. ಛೇ ಕೃಷ್ಣ, ಒಳ್ಳೆಯವಳಾಗಕ್ಕೆ ಇದಕ್ಕಿಂತ ಚಾನ್ಸ್ ಬೇಕಾ? ಥ್ಯಾಂಕ್ ಯು ಕೃಷ್ಣ. ಸರಿಯಾಗಿ ತಿಳ್ಕೊಳ್ದಲ್ಲಿ ಏನೇನೋ ಮಾತಾಡ್ಬಿಟ್ಟೆ ಕಣಮ್ಮ. ತನ್ನ ಜೀವನ ಲೆಕ್ಕಿಸ್ತಾ ನೀನು ಕಾಪಾಡಿದಾನೆ ಅಂದ್ರೆ, ನನ್ನನ್ನು ಬಿಟ್ಟು ಇನ್ನೊಬ್ಬ ನಿನ್ನನ್ನು ರಕ್ಷಣೆ ಮಾಡೋದಕ್ಕೆ ಇದ್ದಾನೆ ಅನ್ನುವ ನಂಬಿಕೆಯನ್ನು ಹುಟ್ಟಿಸಿದಾನೆ ಅಂದ್ರೆ ಇದಕ್ಕಿಂತ ಇನ್ನೇನ್ ಬೇಕು? ನನಗಂತೂ ಒಪ್ಪಿಗೆ ಆಗ್ಬಿಟ್ಟ. ಅಲ್ಲ ರೀ, ಇದಕ್ಕೆ ಅವ್ರು ಒಪ್ಕೋಬೇಕಲ್ಲ. ಒಪ್ಕೋತಾರೋ ಇಲ್ವೋ ನನಗೂ ಗೊತ್ತಿಲ್ಲ ಕಣಮ್ಮ. ನಾನು ಬೇರೆ ಅವ್ರ ಮನಸ್ಸಿನ ನೋವು ಮಾಡಿದ್ದೀನಿ. ಒಂದ್ಸರಿ ಹೋಗಿ ಕೇಳೋದು, ಏನಾಗುತ್ತೋ ನೋಡೋಣ. ಅಪ್ಪ, ನಿಮಗೆ ಕಷ್ಟ ಆಗುತ್ತೆ ಅಂದ್ರೆ ಬೇಡ ಬಿಡಿ. ಏ ಕಳ್ಳೆ, ನನಗೋಸ್ಕರ ನಿನ್ನ ಆಸೆಗಳೇನು ತ್ಯಾಗ ಮಾಡೋದು ಬೇಡ. ನಿನ್ಗಿಷ್ಟ ಆಗಿರೋ ತರ ಆ ಕೃಷ್ಣ ನಿನ್ನ ಹುಡುಗ, ಅವನೇ ನೀ ತಾಳಿ ಕಟ್ತಾನೆ ಬಿಡು. ಅಪ್ಪ, ನಿಜ ಹೇಳ್ತಾ ಇದ್ದೀರಾ ತಾನೆ? ನಿಜಾನ? ಏಯ್, ನಿಮ್ಮಪ್ಪ ನಾನು ನೋಡ, ನಿನಗೆ ಮಾತು ಕೊಡ್ತಿದ್ದೀನಿ. ನಾನು ಹೇಳ್ದಂಗೆ ನಡ್ಕೊಳ್ತೀನಿ, ಓಕೆನಾ? ಥ್ಯಾಂಕ್ ಯು ಅಪ್ಪ, ಥ್ಯಾಂಕ್ ಯು ಸೋ ಮಚ್. ಈ ಮನೆಯಲ್ಲಿ ಯಾರು ನಮ್ಮನ್ನ ಮನುಷ್ಯರ ತರ ಟ್ರೀಟೇ ಮಾಡಲ್ಲ. ನೀನ್ ಹೇಳಿದ್ಯಾ ಅಂತ ಸುಮ್ನೆ ಇದ್ದೆ.
ಇಲ್ಲಾಂದ್ರೆ ಸರಿಯಾಗಿ ಗ್ರಹಚಾರ ಬಿಡಿಸ್ತಿದ್ದೆ. ನನಗೆ ರೇಗ್ತಾನೆ. ಏನಾಯ್ತು ಮಾಯಾ? ಆ ಕೃಷ್ಣ ಇದನಲ್ಲ, ಪಿಲ್ಲರ್ಗೆ ತಲೆ ಹೊಡ್ಕೊಂಡ. ಏನಾಯ್ತು ಅಂತ ಕೇಳಕ್ ಹೋದ್ರೆ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಾನೆ. ಎಷ್ಟು ಕೊಬ್ಬಿರ್ಬೇಡ ಅವನ್ಗೆ. ಅದು ಕೊಬ್ಬಲ್ಲ ಮಾಯಾ, ಸಿಟ್ಟು. 15-20 ವರ್ಷಗಳ ಸಿಟ್ಟು. ಇನ್ನು ಸ್ವಲ್ಪ ದಿನ ಹಾಗೆ ಇರುತ್ತೆ. ಅದರಲ್ಲೂ ಆ ಕೃಷ್ಣ ಅವನನ್ನ ದೇವಸ್ಥಾನದಿಂದ ನೋಡ್ತಾ ಇದ್ದೀನಿ. ನನ್ನ ಫ್ಯಾಮಿಲಿ ಅಂತಿರ್ತಾನೆ. ಆ ಆನೆನ ಪಳಗ್ಸೋದು ಸ್ವಲ್ಪ ಕಷ್ಟನೇ. ಅಮ್ಮ, ಆದ್ರೂ ಒಂದ್ ಒಳ್ಳೆ ವಿಷಯ ಆಯ್ತು. ಏನು? ಆನೆ ಗೇಳಿಡೋದನ್ನ ತೆಮಿಂಗ್ಲ ನೋಡ್ತು. ನಾನು ಇದೇ ಒಳ್ಳೆ ಟೈಮ್ ಅಂತ ಸ್ವಲ್ಪ ಎಮೋಷನಲ್ ಡ್ರಾಮಾ ಮಾಡಿ ಬಂದೆ. ಪಾಪ ತಿಮಿಂಗ್ಲ ನನ್ನನ್ನ ನೋಡಿ ಅಯ್ಯೋ ಪಾಪ ಅಂತ ಅನ್ಕೊಂಡಿರ್ಬೇಕು. ಶಭಾಷ್ ಮಗಳೇ, ಇದು ಬೇಕಾಗಿರೋದು. ಯಾವ ಸಂದರ್ಭನ ನಾವು ಹೇಗ್ ಬಳಸ್ಕೋತೀವಿ ಅನ್ನೋದ್ರ ಮೇಲೆ ನಮ್ಮ ಗುರಿನ ನಾವು ಎಷ್ಟು ಬೇಗ ತಲುಪ್ತೀವಿ ಅನ್ನೋದು ನಿರ್ಧಾರ ಆಗತ್ತೆ. ಆಗೋ ಇಂಥ ಸಣ್ಣ ಪುಟ್ಟ ಅವಮಾನಗಳನ್ನ ತಲೆಗೆ ಹಾಕೋಬಾರ್ದು. ಇಲ್ಲ ಅಮ್ಮ, ನಾನ್ ಯಾವ್ದನ್ನು ಮರೆಯಲ್ಲ. ಬೆಳಗ್ಗೆ ನನ್ ಬ್ಯಾಗ್ ಬಿಸಾಕ್ತಾ ಈಗ ನನ್ನ ಮೇಲೆ ರೇಗ್ದ. ಇದೆಲ್ಲಾನು ಒಂದ್ಸಲ ನನ್ನ ಕಂಟ್ರೋಲಿಗೆ ಬರ್ಲಿ, ಆಮೇಲೆ ಅವನಿಗೆ ಸರಿಯಾದ ಪಾಠ ಕಲಿಸ್ತೀನಿ. ಸಾರಿ ಶಿವ, ನಾನೆನ್ನೆ ಸುಮ್ಮನೆ ನಿನಗೆ ಬೈದ್ಬಿಟ್ಟೆ. ಆದ್ರೆ ನೀನೇ ನನಗೆ ಕೋಪ ತರಿಸಿದ್ದು. ನಿನಗೆ ಹಿಂದೆ ಆಗಿದ್ದು ಮುಂದೆ ಆಗೋದು ಎಲ್ಲ ಗೊತ್ತಿರುತ್ತೆ ತಾನೆ. ಸುಮ್ಮನೆ ಯಾಕೆ ನನ್ನನ್ನ ಕಾಡಿಸ್ಬೇಕು? ಓಹೋ, ನನ್ನಪ್ಪನ್ನ ಎಷ್ಟು ಪ್ರೀತಿ ಮಾಡ್ತೀನಿ ಅಂತ ಪರೀಕ್ಷೆ ಮಾಡಕ್ಕ? ನೋಡಿದ್ಯಾ, ನಾನು ಅದ್ರಲ್ಲೂ ಪಾಸ್ ಆಗ್ಬಿಟ್ಟೆ. ಎನಿವೇಸ್, ನಾನು ನಿನ್ನೆ ನಿನ್ನ ಹತ್ರ ಆ ಥರ ಮಾತಾಡ್ಬಾರ್ದಾಗಿತ್ತು. ಸಾರಿ. ಹಾ, ನಾನಿನ್ನು ಸುಮಾರು ಜನ ಹತ್ರ ಸಾರಿ ಕೇಳಿ ಕಾಂಪ್ರಮೈಸ್ ಆಗ್ಬೇಕು. ಸರಿ, ಬಾಯ್.